ದಿಂದಾಗಿ ಒಂದು ಸಾವಾಗಿದೆ ಬೆಂಗಳೂರಿನಲ್ಲಿ. ಅಂದರೆ ಈ JN1 ಆತಂಕ ಶುರುವಾದ ನಂತರದ ಮೊದಲ ಸಾವಿದು. ಅದಕ್ಕೆ ಕಾರಣ JN1 ಅಂತ ಅವ್ರು ಹೇಳಿಲ್ಲ. ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು. TB ಪ್ರಾಬ್ಲಮ್ ಇತ್ತು, ಶ್ವಾಸಕೋಶದ ಸಮಸ್ಯೆ ಇತ್ತು, ಇನ್ನೂ ಬೇರೆ ಇನ್ಫೆಕ್ಷನ್ಸ್ ಆಗಿತ್ತು ದೇಹಕ್ಕೆ. ಇದರ ಜೊತೆಗೆ ಅವರಿಗೆ ಕೋವಿಡ್ ಕೂಡ ಆಗಿತ್ತು. ಮೃತಪಟ್ಟಿದ್ದಾರೆ. 64 ವರ್ಷ ಅವರಿಗೆ, ಚಾಮರಾಜಪೇಟೆಯ ನಿವಾಸಿ. ಇದರ ಬಗ್ಗೆ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬಟ್ ಇದು 5 ದಿನ ಆದರೂ ಕೂಡ ಸರ್ಕಾರ ಅಧಿಕೃತವಾಗಿ ಮಾಹಿತಿಯನ್ನು ಎಲ್ಲೂ ಕೂಡ ಹೇಳಿರಲಿಲ್ಲ. ಆರೋಗ್ಯ ಇಲಾಖೆ ಇವತ್ತು ಆರೋಗ್ಯ ಸಚಿವರು ಹೇಳಿರ್ತಕ್ಕಂಥ ಮಾಹಿತಿ, ಯಾಕೆಂದರೆ ಅವರು ಕೇರಳದ ಬಗ್ಗೆ ಹೇಳ್ತಾ ಇದ್ರು. ನಿನ್ನೆ ಕೇರಳದಲ್ಲಿ 5 ಸಾವಾಗಿದೆ ಅಂತ. ಆಗ ಪತ್ರಕರ್ತರು ಕೇಳಿದ ಪ್ರಶ್ನೆ, ಸರ್ ನಮ್ಮಲ್ಲಿ ಎಂದಾಗ ಅವರು ನಮ್ಮಲ್ಲೂ ಒಂದು ಆಗಿದೆ ಈಗ ಒಂದು 5 ದಿವಸದ ಹಿಂದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. JN1 ಉಪತಳಿ ಆತಂಕದ ಬೆನ್ನಲ್ಲೇ ಈಗಾಗಲೇ ಒಂದು ಸಾವಾಗಿದೆ. 5 ದಿನಗಳ ಹಿಂದೆ ಓರ್ವ ಕರೋನಾಗೆ ಸಾವನ್ನಪ್ಪಿದ್ರು ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಆರೋಗ್ಯ ಸಚಿವರಿಂದ ಬರ್ತಾ ಇದೆ. ಇನ್ನೂ ಕೂಡ ಇವರು ಇದನ್ನು ಸರಿಯಾಗಿ ಪ್ರತಿದಿನದ ಹೆಲ್ತ್ ಬುಲೆಟಿನ್ ಥರ ಮಾಡ್ಕೊಂಡಿಲ್ಲ. ಪ್ರತಿದಿನ ಸಾಯಂಕಾಲಕ್ಕೆ ಹೆಲ್ತ್ ಬುಲೆಟಿನ್ ಬರ್ತಾ ಇತ್ತು. ಅದರಲ್ಲಿ ಇವತ್ತು ಎಷ್ಟು ಟೆಸ್ಟ್ ಮಾಡಲಾಯಿತು, ಅದರಲ್ಲಿ ಎಷ್ಟು ಪಾಸಿಟಿವ್ ಬಂತು, ಡಿಸ್ಟ್ರಿಕ್ಟ್ ವೈಸ್ ಕೊಡ್ತಾಯಿದ್ರು, ಸಾವೆಷ್ಟಾಯಿತು ಅಂತ ಕೊಡ್ತಾಯಿದ್ರು. ಬಟ್ ಅವೆಲ್ಲವೂ ಕೂಡ ಇನ್ನೂ ಟ್ರ್ಯಾಕ್ಗೆ ಬಂದಿಲ್ಲ. ಅದಾದಾಗ ನಮಗೆ ಪ್ರತಿನಿತ್ಯ ಗೊತ್ತಾಗುತ್ತೆ ಇವತ್ತೆಷ್ಟು ಕೇಸು, ಎಷ್ಟು ಸಾವು ಅಂತ. ಸದ್ಯಕ್ಕಂತೂ ಈಗ ಒಂದು ಸಾವಾಗಿದೆ ಅಂತಕ್ಕಂಥ ಮಾಹಿತಿ. ಬಟ್ ಇದು ಕೋವಿಡ್ನಿಂದಲೇ ಸಾವಾಗಿದೆ ಅಂತ ಯಾರೂ ಕೂಡ ದೃಢೀಕರಿಸಲ್ಲ. ಯಾವಾಗ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು ಅಂತಂದರೆ, ಆರೋಗ್ಯವಂತ ವ್ಯಕ್ತಿಯೊಬ್ಬರಿಗೆ ಕೋವಿಡ್ ಪಾಸಿಟಿವ್ ಬಂದು ಅವರು ಮೃತಪಟ್ಟರೆ ಅದು ಕೋವಿಡ್ ಸಾವು ಅಂತ ಅನ್ನಿಸ್ಕೊಳ್ಳುತ್ತೆ. ಬೇಡ, ಇದಾಗಲೇ ಬೇರೆ ರಾಷ್ಟ್ರಗಳು ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ನಮ್ಮ ದೇಶಕ್ಕೆ ಇವಾಗ ಕಳೆದ ಒಂದೆರಡು ತಿಂಗಳಿಂದ ಎಂಟ್ರಿ ಆಗಿದೆ. ಸೊ ಅದರಿಂದ ಇದು ನೀವು ನಿಮ್ಮ ಇದನ್ನು ಪ್ರಿಪರೇಷನ್ ಮಾಡ್ಕೊಂಡಿರಿ. ಆಮೇಲೆ ಕೇಸಸ್ ಹೆಚ್ಚಾದರೆ ಅವಾಗ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ಬಿಡ್ಬೇಕು. ಬೇರೆ ಇನ್ನೇನು ಸಮಸ್ಯೆ ಏನಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಇದೆ, ಕೇಂದ್ರ ಸರ್ಕಾರದ ಅಭಿಪ್ರಾಯ ಇದೆ. ಇಲ್ಲ, ಇದು ಸ್ಕ್ರೀನಿಂಗ್ ಆ ಥರ ಮಾಡೋದಕ್ಕೆ ಎಲ್ಲೂ ಕೂಡ ಮಾಡ್ತಕ್ಕಂಥದ್ದಕ್ಕಿಲ್ಲ. ಗಡಿ ಭಾಗಗಳು ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಅದರಿಂದ ಗಡಿ ಭಾಗಗಳಲ್ಲಾಗಲಿ ಏರ್ಪೋರ್ಟ್ಗಳಲ್ಲಾಗಲಿ ಎಲ್ಲೂ ಕೂಡ ಸ್ಕ್ರೀನಿಂಗ್ ಮಾಡೋದಕ್ಕೆ ಏನೂ ಇಲ್ಲ. ಯಾರಾದರೂ ಸಿಂಪ್ಟಮ್ಸ್ ಇದ್ದರೆ, ಸಿಂಪ್ಟಮ್ಯಾಟಿಕ್ ಕೇಸಸ್ ಇದ್ದರೆ ಅದರ ಬಗ್ಗೆ ನೀವು ನೋಡ್ಬೋದು ಅಂತ ಹೇಳಿದ್ದಾರೆ. ಅದೇ ನೋಡೋಣ, ಯಾಕಂದರೆ ಇನ್ನೂ ನಾಳೆ ಮತ್ತೆ ಮೀಟಿಂಗ್ ಇರ್ತದೆ. ಶನಿವಾರ ಅಷ್ಟೊತ್ತಿಗೆ ನಮಗೆ ನಮ್ಮ ಟೆಸ್ಟಿಂಗ್ ಹೆಚ್ಚಾದ ಮೇಲೆ ಅವಾಗ ಏನಾಗುತ್ತೆ, ನಮ್ಮ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನಾವು ಅವಾಗ ಯೋಚನೆ. ಯಾಕಂದರೆ ಬಾರ್ಡರ್ ಏರಿಯಾಗಳು ಜಾಸ್ತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಕೋವಿಡ್ಗೆ ಒಂದು ಬಲಿ ಅಂತಕ್ಕಂಥ ಮಾಹಿತಿಯನ್ನು ಈಗಷ್ಟೇ ಆರೋಗ್ಯ ಸಚಿವರು ಹೇಳಿದ್ದಾರೆ. ಅಂದರೆ ಇದ್ರ ಮಾಹಿತಿ ಇದು ಏನು ಆರೋಗ್ಯ ಇಲಾಖೆಯಿಂದ ರಿಲೀಸ್ ಆಗಿರಲಿಲ್ವಾ ಅಥವಾ ಮುಚ್ಚಿಟ್ಟಿದ್ರಾ? ಯಾಕೆ ಏನು ಅಂತಕ್ಕಂಥ ಒಂದು ಅನುಮಾನ ಬರುತ್ತೆ ಜನಸಾಮಾನ್ಯರಿಗೆ. ಅದಕ್ಕೆ ಈ ಪ್ರಶ್ನೆ. ಅರವಿಂದ್, ಈ ಒಂದು ಡೆತ್ ಆಗಿರೋ ವಿಚಾರವಾಗಿ ಯಾವುದೇ ರೀತಿಯ ಮಾಹಿತಿ ಬಹಿರಂಗ ಆಗಿರಲಿಲ್ಲ. ಆರೋಗ್ಯ ಇಲಾಖೆ ಮುಚ್ಚಿಟ್ಟಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಕೋವಿಡ್ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಯಾವುದೇ ರೀತಿಯಂತ ಅಂಕಿಅಂಶವನ್ನು ಕೂಡ ಇಡ್ತಾ ಇಲ್ಲ. ಕಳೆದ 1 ವಾರದ ಹಿಂದೆ ಡೆತ್ ಆಗಿದೆ ಅಂತ ಹೇಳಿ ಈಗ ಕೇಂದ್ರ ಸಚಿವರ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯಗಳಲ್ಲಿ ಯಾವ ರೀತಿಯಂತ ಅಂಕಿಅಂಶ ಇದೆ, ಕೋವಿಡ್ಗೆ ಡೆತ್ ಎಷ್ಟಾಗಿದೆ, ಎಷ್ಟು ಕೇಸ್ ಏರಿಕೆ ಆಗಿದೆ ಅಂದ್ರೆ ಡೀಟೇಲ್ಸ್ ಕೊಡ್ಬೇಕಾದ್ರೆ ಕಳೆದ 1 ವಾರದಿಂದ 64 ವರ್ಷ ವ್ಯಕ್ತಿ ಡೆತ್ ಆಗಿದೆ ಅಂತ ಹೇಳಿ ಕೇಂದ್ರ ಆರೋಗ್ಯ ಸಚಿವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗ ಮಾಹಿತಿ ಬಹಿರಂಗ ಆಗಿರುವಂತದ್ದು. ಚಾಮರಾಜಪೇಟೆ ನಿವಾಸಿ ಬರೀ ಕೋವಿಡ್ ಅಲ್ಲದೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದ್ರು. ಆ ಕಾರಣದಿಂದಾಗಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಇದು ಸ್ವತಃವಾಗಿ ಆರೋಗ್ಯ ಇಲಾಖೆಯನ್ನು ಪ್ರಕಟಪಡಿಸಬೇಕಾಗಿತ್ತು. ಆದ್ರೆ ಆರೋಗ್ಯ ಇಲಾಖೆ ಈಗ ಅದರ ಮಾಹಿತಿಯನ್ನ ಬಿಟ್ಕೊಡ್ತಾ ಇರುವಂತದ್ದು. ಅಂದ್ರೆ ಆತ ವ್ಯಕ್ತಿಗೆ ಬೇರೆ 4-5 ಕಾಯಿಲೆಗಳು ಇರೋದ್ರಿಂದಾಗಿ ಕೋವಿಡ್ ಟೆಸ್ಟ್ ಮಾಡಿದಾಗ ಅದರಲ್ಲೂ ಕೂಡ ಕೋವಿಡ್ ಇರೋದು ಕನ್ಫರ್ಮ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ವ್ಯಕ್ತಿಯ ಮನೆಯವರಿಗೂ ಕೂಡ ಕೋವಿಡ್ ಟೆಸ್ಟ್ ಅನ್ನು ಮಾಡ್ತೀವಿ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳ್ತಾ ಇರುವಂತದ್ದು. BBMP ಅದನ್ನ ಮಾನಿಟರಿಂಗ್ ಮಾಡ್ಲಿಕ್ಕೆ ಈಗ ಮುಂದಾಗ್ತಾ ಇರುವಂತದ್ದು. ಮನೆಯಲ್ಲಿದ್ದವ್ರಿಗೆ ಐಸೋಲೇಷನ್ ಅನ್ನ ಮಾಡ್ತಾರೆ. ಆದ್ರೆ ಆ ವ್ಯಕ್ತಿಗೆ ಇದ್ದಂತದ್ದು ಜಿನೋಮಿಕ್ ಸೀಕ್ವೆನ್ಸ್ ಅಲ್ಲಿ ಯಾವ ತಳಿರೋದನ್ನು ಪತ್ತೆ ಆಗಬೇಕಾಗಿದೆ. ಹಾಗಾಗಿ ಅದನ್ನು ಕೂಡ ಪತ್ತೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಂತ ಕುಟುಂಬಸ್ಥರು ಮತ್ತು ಯಾರೆಲ್ಲ ಇದ್ದಾರೆ ಅವರನ್ನು ಕೂಡ ಸಂಪರ್ಕವನ್ನು ಮಾಡಿ ಕೋವಿಡ್ ಟೆಸ್ಟ್ ಮಾಡಿ ಅವರ ಸ್ಯಾಂಪಲ್ ಗಳನ್ನ ಜಿನೋಮಿಕ್ ಸೀಕ್ವೆನ್ಸ್ ಕಳಿಸುವ ಸಾಧ್ಯತೆ ಇದೆ. ಡೆತ್ ಆಗಿರೋ ಕಾರಣದಿಂದಾಗಿ ಇದನ್ನ ಸೂಕ್ಷ್ಮವಾಗಿ BBMP ಪರಿಗಣಿಸಿದೆ. ಮತ್ತೆ ಆರೋಗ್ಯ ಇಲಾಖೆ ಕೂಡ
ಪರಿಗಣಿಸಿ ಆ ಒಂದು ಕ್ಷೇತ್ರ ಒಂದು ಯಾವ ಪ್ರದೇಶದ ಡೆತ್ ಆಗಿತ್ತು ಆ ಸುತ್ತಮುತ್ತ ಟೆಸ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ 1 ವಾರದ ಹಿಂದೆ ಡೆತ್ ಆಗಿದೆ ಅಂತೇಳಿ ಈಗ ಮೆನ್ಷನ್ ಮಾಡಿರೋದು ಕಂಡು ಬರ್ತಾ ಇದೆ. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಟ್ ಆಯಿತು, ನೀವೇನೋ ಸುದ್ದಿ ಮುಚ್ಚಿಟ್ರಿ, ಸಾವಾಗಿರೋದನ್ನು ಮುಚ್ಚಿಟ್ರಿ, ಬಟ್ ಒಂದು ಸಾವಾದಾಗ ತೆಗೆದುಕೊಳ್ಳಬೇಕಾದ ಕ್ರಮಗಳೇನು ಅದನ್ನು ತಗೊಂಡಿದ್ದೀರಾ? ಆರೋಗ್ಯ ಇಲಾಖೆಯಿಂದ, BBMP ವತಿಯಿಂದ ಇಮ್ಮಿಡಿಯೇಟಾಗಿ ನೀವು ಅವ್ರ ಜೊತೆ ಯಾರ್ಯಾರಿದ್ದರೂ ಎಲ್ಲ ಅವರ ಸಂಪರ್ಕಕ್ಕೆ ಬಂದವರೆಲ್ಲರನ್ನೂ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು. ಈಗ ಮಾಡಿಸ್ತೀನಿ ಅನ್ನೋದಲ್ಲ, ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು. ಜೊತೆಗೆ ಆ ಮೃತಪಟ್ಟ ವ್ಯಕ್ತಿಯ ಜಿನೋಮಿಕ್ ಸೀಕ್ವೆನ್ಸಿಂಗ್ ಕಳಿಸ್ಬೇಕು, ಸ್ಯಾಂಪಲನ್ನು. ಅದನ್ನು ಕಳಿಸಿದಾರಾ? ಕುಟುಂಬಸ್ಥರು ಮತ್ತು ಸಂಪರ್ಕಕ್ಕೆ ಬಂದವ್ರನ್ನ ಟೆಸ್ಟ್ ಮಾಡಿದಾರಾ? ಬಂದರೆ ಅವರೆಲ್ಲರೂ ಕೂಡ ಈಗಾಗಲೇ ನೆಗೆಟಿವ್ ಬಂದಿದೆಯಾ? ಇದನ್ನೂ ಹೇಳಬೇಕಾಗತ್ತಲ್ಲ. ಈ ವಿಚಾರದಲ್ಲಿ ಮುಚ್ಚಿಡುವಂಥದ್ದೇನಿಲ್ಲ. ಸೀಕ್ರೆಟ್ ಮೇಂಟೈನ್ ಮಾಡ್ತೀವಿ ಅಂತಂದರೆ ಕಷ್ಟ ಆಗುತ್ತೆ ಸರ್ಕಾರ. ಯಾಕೆಂದರೆ ಕಳೆದ ಬಾರಿ ಏನು ಕೋವಿಡ್ಗಳು ಬಂದಿತ್ತು ಅವಾಗೆಲ್ಲ BJP ಗೌರ್ನಮೆಂಟ್ ಇತ್ತು. ಕಾಂಗ್ರೆಸ್ ಗೌರ್ನಮೆಂಟ್ಗೆ ಕೋವಿಡ್ ಹ್ಯಾಂಡ್ಲ್ ಮಾಡ್ತಿರೋದು ಇದೇ ಫಸ್ಟು ಕೋವಿಡ್ ಹ್ಯಾಂಡ್ಲ್ ಮಾಡ್ತಾ ಇರೋದು. ಹಾಗಾಗಿ ಇಂಥ ವಿಚಾರಗಳನ್ನು ಅವರು ಮುಚ್ಚಿಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಸಾವುಗಳಾಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಏನೇ ವಿಚಾರಗಳಿದ್ರೂ ಅದನ್ನು ತುಂಬ ನೋಡಿದ್ದೀವಿ ನಾವು. ಒಂದು ದಿನಕ್ಕೆ 50,000 ಕೇಸ್ ಬರೋದು ನೋಡಿಲ್ವಾ ಬೆಂಗಳೂರಲ್ಲಿ? ಸಾವುಗಳ ಸಂಖ್ಯೆ ನೋಡಿಲ್ವಾ? ಅದನ್ನು ಯಾಕೆ ಮುಚ್ಚಿಡೋದು? ಯಾಕೆ? ನೀವು ಕ್ರಮ ತಗೊಂಡು ಜಾಗೃತಿ ಮೂಡಿಸ್ಬೇಕು ಜನರಿಗೆ. ಇನ್ನೂ ಕೂಡ ನೋಡಿ, ಈ ಥರ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಿ. ಕೋಮಾರ್ಬಿಡಿಟೀಸ್ ಇದ್ದವ್ರಿಗೆ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದು ಮೃತಪಟ್ಟಿದ್ದಾರೆ. ಎಚ್ಚರಿಕೆ ಕೊಡಬೇಕು ನೀವು. ಎಷ್ಟು ಜನಗಳ ಮನೆಯಲ್ಲಿ BP ಶುಗರ್ನಿಂದ ಬಳಲ್ತಾ ಇರೋರು ಇರಲ್ಲ? ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ, ಇದರಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇರೋರು ಇರಲ್ಲ. ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಕೊಡಬೇಕಲ್ಲ ನೀವು. ಅದನ್ನು ಬಿಟ್ಬಿಟ್ಟು ನೀವು ಮುಚ್ಚಿಡ್ತೀವಿ ಅಂತಂದ್ರೆ ತಪ್ಪು. ಆ ಥರ ಇವತ್ತು ಮಾಹಿತಿ ಬಂದಿದೆ ನೋಡಿ. ನಾನು ಅದಕ್ಕೆ ಡೌಟಲ್ಲಿ ಕೇಳಿದ್ದು ನಮ್ಮ ರಿಪೋರ್ಟರ್ನ, ಮುಚ್ಚಿಟ್ಟಿತ್ತಾ ಅಂದರೆ ಹೌದು ಅಂತಾರೆ ಅವರು. ಮುಚ್ಚಿಟ್ಟಿದ್ದಾರೆ ಇವರು ಅಂತ. ಈ ಥರ ಆಗಬಾರ್ದು ಅಷ್ಟೇ. ನಾವು ಯಾರು ಕೊಟ್ಕೋಬೇಕೋ ಮಾಹಿತಿ ಅವ್ರು ಕೊಟ್ಕೋತೀನಿ ಅನ್ನೋದು ಆಗಲ್ಲ. ಜನರಿಗೆ ಜಾಗೃತಿ ಬರೋದು ಯಾವಾಗ? ಹಾಗಾದರೆ ಆ ರೀತಿ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಸೊ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಸಚಿವರು, ಏನೇನು ಕ್ರಮ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಮತ್ತು ಅವರಿಂದ ಕೆಲವು ಸಹಕಾರವನ್ನು ಕೇಳಿದ್ದಾರೆ. ರಾಜ್ಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೇನೇನು, ಬೆಂಗಳೂರಿನಲ್ಲಿ ತಗೊಂಡಿರ್ತಕ್ಕಂಥ ಕ್ರಮಗಳೇನೇನು, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ.